ಈ ತೋಜರಿ ಬಕ್ಕ. Once again welcome back to our channel called ಡೈಲಿ ಡಮ್ ಡಮ್. ಸೊ ಇವತ್ತು ಬಂದಂಥ ಉದ್ದೇಶ ಎಂತಾಗಿರ್ಬೋದು ಸರ್? ನನಗೆ ಗೊತ್ತಿಲ್ಲ. ಬಂದಿದ್ದಾನೆ, ವಿಡಿಯೋ ಮಾಡಬೇಕು ಅಂದ, ಒಂದು ಸ್ವಲ್ಪ ತಲೆ ಪರ ಅಂತ ಕೆರ್ಕೊಂಡ, ಎಂಥ ಸೈಕ್ ಆಗಿದೆ ಅಂತ ಹೇಳಿದ, ಎಂಥ ಸಮಸ್ಯೆ ಅಂತ ಗೊತ್ತಿಲ್ಲ, ಬಂದು ಹೇಳಿದ ಮಾತ್ರ ಅಷ್ಟೇ. ಅವನಿನ್ನು ಹೇಳ್ಬೇಕು, ಅವನ ಹತ್ರ ಕೇಳಬೇಕೀಗ ಏನು ಎಂತ ಅಂತೇಳಿ. ಕಾಲ್ ಮಾಡಿದ, ಫ್ರೀ ಇದ್ದೀರಾ ಕೇಳಿದ, ಹೌದು ಫ್ರೀ ಇದ್ದೇನೆ, ಶಾಪಲ್ಲಿದ್ದೇನೆ ಅಂತ ಹೇಳಿದೆ. ಸೊ ಹಾಗೆ ಇನ್ನಿಬ್ಬರಿದ್ದರು, ಅವರು ವ್ಲಾಗ್ ಮಾಡ್ತೇನೆ ಅಂತ ಚಾಲು ಮಾಡಿದಕ್ಕೆ ಸೀದೆ ಎತ್ಕೊಂಡು ಹೋಗಿ ಆಯ್ತು ಇಬ್ಬರು. ಎಂತಕ್ಕಂತ ನಂಗೆ ಗೊತ್ತಾಗಲಿಲ್ಲ. ರಾಕೇಶ್ ಫುಲ್ ಬ್ಯುಸಿ ಆಗಿದ್ದಾರೆ. ಸೊ ತುಂಬ ಟೈಮ್ ಆಯ್ತು. ನಾವು ಮಾತ್ರ ತುಂಬ ಜನ ಕೇಳ್ತಾ ಇದ್ರಪ್ಪ, ಯಾಕೆ ಬ್ಲಾಗ್ಸ್ ಮಾಡ್ತಾ ಇಲ್ಲ ನೀವಿಬ್ಬರು ಒಟ್ಟಿಗೆ. ಸೊ ಅದೇ ಗೊತ್ತಿಲ್ಲ, ಸ್ವಲ್ಪ ದಿನದಲ್ಲಿ ಪುರ್ಸೊತ್ತು ಆಗ್ಬೋದು ಫುಲ್ ಟು ಫುಲ್ಲು. ಸೊ ಮೇ ಬಿ ವೀಡಿಯೋಸ್ ಬರ್ಬೋದು, ಬರ್ದೇನೆ ಇರ್ಬೋದು, ಅದು ಇನ್ನೊಂದು 5-6 ತಿಂಗಳು ಹೋಗ್ಬೋದು, ಗೊತ್ತಿಲ್ಲ, ಹೇಳಲಿಕ್ಕಿಲ್ಲ. ಸೊ ಫುಲ್ ಸೈಕ್ ಆಗ್ತದೆ ನನಗೆ. ಅದಕ್ಕೆ ನಾನು ಇಲ್ಲಿಗೆ ಬಂದು ಎತ್ಕೊಂಡು ಮನೆಯಿಂದ ಸೀದೆ ಎತ್ಕೊಂಡು ಎಂತಕ್ಕಂತ ಗೊತ್ತಿಲ್ಲ. ಎಂತಕ್ಕಂತ ನಾನು ಇನ್ನು ಹೇಳಬೇಕು ಇವರಿಗೆ. ಮತ್ತು ಇವರ ಡಿಸಿಷನ್ ಕೊಡ್ತಾರೆ, ರಾಕೇಶ್ ಹೀಗೆ ಮಾಡು ಹಾಗೆ ಮಾಡು ಅಂತ ಸಜೆಷನ್ ಕೊಡ್ತಾರೆ. ಸೊ ಅದರ ಪ್ರಕಾರ ನಾನು ಮುಂದೆ ಹೋಗೋದು. ಎಂತ ಹೇಳ್ತೀರಿ? ಸೊ ಇಲ್ಲಿ ಎಂತ ಉಂಟು ಶಾಪಲ್ಲಿ ಇವತ್ತು ಸ್ಪೆಷಲ್? ಕಾರ್ ಉಂಟಾ? ಇದು ಉಂಟು ಕಾರ್. ಹಾಟ್ ವೀಲ್ಸ್ ಸಿಗ್ತಾ ಇಲ್ಲ, ತುಂಬಾ ಜನ ಹಾಟ್ ವೀಲ್ಸ್ ಕೇಳ್ತಾ ಇದ್ದಾರೆ. ಒಮ್ಮೆ ತಂದ ಹಾಟ್ ವೀಲ್ಸ್ ಎಲ್ಲ ಖಾಲಿ ಆಗಿದೆ. ನನಗೆ ಆಕ್ಚುಲಿ 2026 ಕೇಸೇ ಬೇಕಿತ್ತು. 2026 ಕೇಸ್ ಸಿಗ್ತಾ ಇಲ್ಲ. 2025 ಸಿಗ್ತದೆ, ಬಟ್ ನನಗೆ 2025 ಎಂತಾಗ್ತದೆ ಸೇಲ್ ಆಗೋದಿಲ್ವಾ? ಸೇಲ್ ಆಗೋದಿಲ್ಲ ಅಂತ ಅಲ್ಲ, ಟ್ರೆಂಡಿ ಯಾವತ್ತು ಕೂಡ ಐಟಮ್ಸ್ ಹಾಕಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಿರ್ತೇನೆ. ಸೊ ಹಾಗಾಗಿ 2026 ಒಮ್ಮೆ ಕೇಸ್ ಹಾಕಿದೆ, ಎಲ್ಲ ಖಾಲಿ ಆಯಿತು. ಸೊ ಈಗ ಸಿಗ್ತಾ ಇಲ್ಲ. ಅದು ಲಾಂಚ್ ಮಾಡೋದು ಕೂಡ ಹಾಗೇನೆ, ದೇ ವಿಲ್ ಟೇಕ್ ಟೈಮ್. ಒಮ್ಮೆಲೆ ಲಾಂಚ್ ಮಾಡೋದಿಲ್ಲ. ಈಗ ಕೇಸ್ ಈ ತನಕ ಬಂದಿದೆ, ಕೇಸ್ ABCDE 2026 ಇತ್ತು. ನನಗೆ ಮಾಹಿತಿ ಇರೋ ಪ್ರಕಾರ ಕೇಸ್ ಈ ತನಕ ಬಂದಿದೆ. ಓಕೆ, ಮತ್ತೆ ಎಂತ ಉಂಟು ಇಲ್ಲಿ ಕಾರ್ ತೋರಿಸ್ಲಿಕ್ಕೆ? ಡೈಕಾರ್ಸ್ ಎಲ್ಲ ಉಂಟು. ಅದು ಮತ್ತೆ ನಾನು ಹೇಳಿದೆ ಇವರಿಗೊಂದು ನೀಂಜಾ ತಂದು ಕೊಡಿ ಅಂತ, ನೀಂಜಾ Z900. ಅದಾಗ್ತದೆ ತಂದು ಕೊಡಲಿಕ್ಕೆ? ಅದು ನೆಕ್ಸ್ಟ್ ಹಾಟ್ ವೀಲ್ಸ್ ಹಾಕಬೇಕಾದ್ರೆ ಅದ್ರ ಜೊತೆ ಹಾಕಿಸ್ಬೇಕಷ್ಟೇ. ಇದು ಡೈಕಾರ್ಸ್. ಇಲ್ಲಿ ನೋಡಿ ತಾರ್ ಉಂಟು, ತಾರು ಹಾಗೆ ಇನ್ನೊಂದು ತಾರು ಉಂಟು, ಸಣ್ಣ ತಾರು. ಮತ್ತು ತಾರು ಉಂಟು, ಬೇರೆ ಬೇರೆ ಕಾರ್ ಉಂಟು. ಅದು ಬಿಟ್ಟರೆ ಬೇರೆ ಎಂತ ಉಂಟು ತೋರಿಸ್ಲಿಕ್ಕೆ? ಹೇಗೆ ನಡೀತಾ ಉಂಟು ಬಿಸ್ನೆಸ್ ನಿಮ್ಮದು? ಹೇಗೆ ಕಸ್ಟಮರ್ಸ್ ಇದ್ದು ಫೀಡ್ಬ್ಯಾಕ್ಸ್ ಎಲ್ಲ ಹೇಗುಂಟು? ಕಸ್ಟಮರ್ಸ್ ಫೀಡ್ಬ್ಯಾಕ್ ಒಳ್ಳೆಯದುಂಟು. ಬಟ್ ಈಗ ಸ್ಕೂಲಿಗೆಲ್ಲ ರಜೆ, ಸೊ ಹಾಗೆ. ಸೊ ಒಂದು 2 months ಸ್ವಲ್ಪ ಬಿಸ್ನೆಸ್ ಸ್ವಲ್ಪ ಡಲ್ ಆಗ್ತದೆ. ಅಪ್ಸ್ ಆ್ಯಂಡ್ ಡೌನ್ಸ್ ಇರ್ತದೆ, ಏನು ಮಾಡಲಿಕ್ಕಿಲ್ಲ. ಸೊ ಹೌ ಟು ಗಿವ್ ಟೈಮ್, ಅಟ್ ಲೀಸ್ಟ್ ಫಾರ್ 2 years ಟೈಮ್ ಕೊಡಲೇಬೇಕು ಈ ಫೀಲ್ಡ್ನಲ್ಲಿ, ಎಸ್ಪೆಷಲಿ ಈ ಫೀಲ್ಡ್ನಲ್ಲಿ. ಹೌದು, ಎಸ್ಪೆಷಲಿ ಕಾರ್ತಿಕಣ್ಣ ಯಾವ್ದು ಕೂಡ ಹೇಳ್ತಾರೆ 2 ವರ್ಷ ಟೈಮ್ ಬೇಕು ರಾಕೇಶ, ಯಾವುದೇ ಬಿಸ್ನೆಸ್ ಇರಲಿ ಒಂದು ರೇಂಜಿಗೆ ಬರಲಿಕ್ಕೆ ಅಂತ ಹೇಳ್ತಾರೆ. ಡೆಫಿನೆಟ್ಲಿ ಆ 2 ವರ್ಷ ಸರ್ವೈವ್ ಆಗಬೇಕಾದ್ರೆ ಮಾತ್ರ ಸಿಕ್ಕಾಪಟ್ಟೆ ತಲೆ ಬಿಸಿ. ಒಂದು ದಿನ ಕೆಲವೊಮ್ಮೆ ರಾತ್ರಿ ನಿದ್ರೆ ಸಹ ಬರೋದಿಲ್ಲ. ಅದು ನನಗೆ ಈಗ ಆಗ್ತಾ ಉಂಟು. ಕೆಲವೊಮ್ಮೆ ವರ್ಕ್ ಪ್ರೆಷರ್ ಕೂಡ ಇರ್ತದೆ. ಸೊ ನೀನು ಒಂದು ಕಡೆ ವರ್ಕ್ ಮಾಡ್ತಾ ಇರ್ತಿ, ಅಲ್ಲಿ ಅದು ಕೂಡ ಟೈಮ್ ಬಿಸ್ನೆಸ್ ಮಾಡ್ತಾ ಇರ್ತಿ. ಸೊ ನಿಮಗೆ ಟೈಮ್ ಸಿಗೋದಿಲ್ಲ, ವರ್ಕ್ ಪ್ರೆಷರ್ ಇರ್ತದೆ, ಅದೊಂದು ಡಿಫ್ರೆಂಟ್ ಫೀಲಿಂಗ್. ಮತ್ತೆ ನೆಕ್ಸ್ಟ್ ಲೆವೆಲ್ ಫುಲ್ ಸ್ಟ್ರೆಸ್. ಇನ್ನೊಂದು ಏನಂತ ಹೇಳಿದ್ರೆ, ನೀನು ಬರೇ ಬಿಸ್ನೆಸ್ಸನ್ನೇ ನಂಬ್ಕೊಂಡು ನೀನು ಇರ್ತಿ ಅಂತಾದರೆ, ಸೊ ಆಗ ನಿನಗೆ ಬಿಸ್ನೆಸ್ ಬರೋದಿಲ್ಲ ಅಥವಾ ಸೇಲ್ ಇಲ್ಲ ಅಂತಂದಾಗ ಆ ಸ್ಟ್ರೆಸ್ ಬೇರೆನೇ ಇರ್ತದೆ. ಅದು ನೆಕ್ಸ್ಟ್ ಲೆವೆಲ್. ಬಟ್ ಅದು ಅದು ನೆಕ್ಸ್ಟ್ ಲೆವೆಲ್ ಫೀಲಿಂಗ್. ಹೌದು, ಅದೇ ಹೇಳಿದ್ದು, ಆ ರೀತಿಯಲ್ಲಿ ಆಗ್ತದೆ. ಮತ್ತು ಇನ್ನೊಂದು, ಅಲ್ಲಿ ಜಾಬ್ ಮಾಡ್ತಿರುವಾಗ ಅಲ್ಲೇ ಟೆನ್ಷನ್ ತಗೊಂಡು ಪುನಃ ಇಲ್ಲೇ ಟೆನ್ಷನ್ ತಗೊಳ್ಬೇಕು. ನೈಟ್ ನಿದ್ದೆ ಬರೋದಿಲ್ಲ. ನೆಕ್ಸ್ಟ್ ನಾಳೆ ಎಂತ ಆಗ್ತದೆ ಟೆನ್ಷನು, ನಾಳೆ ಎಂತ ಟೆನ್ಷನು. ಈ ಟೆನ್ಷನಲ್ಲಿ ಬಿಸ್ನೆಸ್ಸಲ್ಲಿ ಅರ್ಧ ಸೈಕ್ ಆಗಿ ಹೋಗ್ತದೆ. ಸೊ ನೋಡುವವರೆಗೆ ಎಣಿಸ್ತದೆ ಬಿಸ್ನೆಸ್ ಅಂಗಡಿ ಹಾಕಿದ್ದಾರೆ ಮಾರೆ, ಪಾಶ್ ಮಾರೆ ಅಂತ ಎಣಿಸ್ತಾರೆ. ಲೇಟೆಸ್ಟ್ ಆಗಿ ಸಮಯ ಅವ್ರದ್ದು ಒಂದು ಈಗ ಬಂತು 2 ಗಂಟೆದ್ದು. ಹೌದೌದು, ಅವ್ರದ್ದೊಂದು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ವಿಡಿಯೋ ನೋಡಿದೆ. ಚಾನಲ್ ಹೋಗಿದ್ದಕ್ಕೆ ಲೇಟೆಂಟ್ ವಿಡಿಯೋದು ಸೈಕ್ ಅಂತ ಅನ್ನಿಸ್ತು. ಅವನು ಹೈಲೈಟ್ ನಿಮ್ಗೆ ಅಂತ ಅವನು ಪಟ್ಟ ಕಷ್ಟ, ಅವನು ಬಂದ ಸ್ಟ್ರಗಲ್. 1 ನಿಮಿಷ. ಓಕೆ, ಸೊ ವೆಲ್ಕಮ್ ಬ್ಯಾಕ್ ಅನ್ಕೊಳ್ಳಿ. ಸಮಯ ರೈನಾ ಸ್ಟಾರ್ಟ್. ಓಕೆ, ಸೊ ಒಂದು ಕಸ್ಟಮರ್ ಬಂದರು ಮಿಡ್ಲಲ್ಲಿ. ಸೊ ಸಮಯ ರೈನಾ ಅವರದ್ದು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ನೋಡ್ತಾ ಇದ್ದೆ. ಹೀಗೆ ಹೋದರು, ಒಂದು ಸೆಟ್ ಡೌನ್ ಫಾಲ್ ಆಯಿತು. ನೆಕ್ಸ್ಟ್ ಪುನಃ
ನಿಮಗೆ ಕೋಪಪ್ ಮಾಡುವಂಥದ್ದೊಂದು ಇರ್ತದೆ ಅಂತ ಆದರೆ ಡೆಫಿನೆಟ್ಲಿ ನೀವು ಮೇಲೆ ಬಂದೇ ಬರ್ತೀರಿ. ಎಷ್ಟು ಮೇಲೆ ಬೇಕಾದ್ರೂ, ಎಷ್ಟು ಕೆಳಗೆ ಬೇಕಾದರೂ ಬೀಳಿ, ಮತ್ತೆ ಮೇಲೆ ಬಂದೇ ಬರ್ತೀರಿ. ಮೊನ್ನೆ ವಿಡಿಯೋ ನೋಡ್ತಾ ಇದ್ದೆ, 28 ಮಿಲಿಯನ್ಸ್ ವ್ಯೂ ಆಗಿದೆ. 28 ಮಿಲಿಯನ್ಸ್. ಅದರಲ್ಲಿ ಜಾಸ್ತಿ ದಿನ ಆಗಲಿಲ್ಲ, ಆದರೆ ಕೆಲವೊಂದು ಮೊಮೆಂಟ್ಸ್ ತುಂಬ ಇಮೋಷ್ನಲ್ ಅಂತ ಅನ್ನಿಸ್ತು. ಅವರು ಹೇಳಿದ ಪ್ರಕಾರ ಎಲ್ಲಿ ತನಕ ಅಂತ ಹೇಳಿದರೆ ಅಸ್ಸಾಂನ ಚೀಫ್ ಮಿನಿಸ್ಟರೇ FIR ಹಾಕಿದ್ದಾರೆ ಅಂತ ಅನ್ನಿಸ್ಬೇಕಾದ್ರೆ ಯಾವ ರೀತಿಯ ಫೀಲ್ ಆಗಿರ್ಬೋದು. ಅವನು ಅಷ್ಟು ಲೈಫಲ್ಲಿ ಕಷ್ಟ ಬಂದಿದ್ದಾನೆ ಅಂತ ಹೇಳಿದರೆ ತಾಯಿ ಹತ್ರ ಹೇಳ್ಕೊಳ್ಳೋ ಥರ ಇಲ್ಲ, ತಂದೆ ಹತ್ರ ಹೇಳ್ಕೊಳ್ಳೋ ಥರ ಇಲ್ಲ. ಹೇಳ್ಕೊಳ್ಬೇಕು ಅಂತ ಅನ್ನಿಸ್ತದೆ, ಹೇಳ್ಕೊಳ್ಳಿಕ್ಕಾಗೋದಿಲ್ಲ. ಅದರ ಮಧ್ಯದಲ್ಲಿ ಲೈಫಲ್ಲಿ ಯಾವತ್ತೂ ಕೂಡ ಒಬ್ಬ ಒಳ್ಳೆ ಬೆಸ್ಟ್ ಫ್ರೆಂಡ್ ಇರಬೇಕು ಅಂತ ಹೇಳುದು ಅದಕ್ಕೆ. ಬಂದೆ ನಂಗೆ ಒಂದು ಹೇಳಲಿಕ್ಕಿತ್ತು. ಸಮಯ್ ರೈನಾ ಅವರ ಲೈಫಲ್ಲಿ ಕೂಡ ಬಾಲರಾಜ್ ಅಲ್ವಾ ಅವರ ಹೆಸರು ಆಗಿರ್ಬೇಕು. he was he says that he is everything for me. At that point of time he supported. ಲೈಫಲ್ಲಿ ಮೇಲೆ ಎತ್ತಿದ್ದು, ಸಪೋರ್ಟ್ ಮಾಡಿದ್ದು ಎಲ್ಲವೂ. ಅವನು ಹೇಳ್ತಾನೆ, ನೀವು ವರ್ಕ್ ಮಾಡ್ತೀರಿ ಕಾರ್ಪೊರೇಟಲ್ಲಿರ್ಬೋದು, ಅದರಲ್ಲಿರ್ಬೋದು, ಆ್ಯಂಡ್ ಯು ಸೇ ದ್ಯಾಟ್ ಯು ಆರ್ ನಾಟ್ ಹ್ಯಾಪಿ, ಯು ಆರ್ ಹ್ಯಾಪಿ ಪ್ರೊಡಕ್ಟಿವ್ ಡೇಸ್ ಅಂತ ಹೇಳ್ತಾನೆ. ಅದೇ ನೀವು ಫ್ರೆಂಡ್ಸ್ ಜೊತೆ ತಿರುಗಾಡ್ತೀರಿ, ಎಂಜಾಯ್ ಮಾಡ್ತೀರಿ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರಿ, ಅನ್ಪ್ರೊಡಕ್ಟಿವ್ ಡೇ ಅಂತ ಅಂದ್ಕೊಳ್ತೀರಿ. ಇಟ್ ಈಸ್ ಉಲ್ಟಾ ಅಂತ ಹೇಳ್ತಾನೆ. ಸೊ ದ ಪ್ರೊಡಕ್ಟಿವ್ ಡೇಸ್ ಯಾವ ಥರ ಅಂತ ಹೇಳಿದರೆ, ವೆನ್ ಯು ಆರ್ ವಿತ್ ಯುವರ್ ಫ್ರೆಂಡ್ಸ್, ವೆನ್ ಯು ಆರ್ ವಿತ್ ಯುವರ್ ಫ್ಯಾಮಿಲಿ, ಆ ಟೈಮ್ ಏನಿದೆ ದ್ಯಾಟ್ ವಿಲ್ ಬಿ ಪ್ರೆಷಿಯಸ್. ಆಯ್ತಾ? ಸಿಗುದಿಲ್ಲ. ವರ್ಕ್ ಇವತ್ತಿರ್ತದೆ, ನಾಳೆ ಇರ್ತದೆ. ನಾವು ಎಜುಕೇಶನ್ ಕಂಪ್ಲೀಟ್ ಆಗಿ ಒಮ್ಮೆ ಕರಿಯರ್ ಸ್ಟಾರ್ಟ್ ಆದ ನಂತರ ಕೊನೆ ತನಕ ವರ್ಕ್ ಅನ್ನೋಂಥ ಇದ್ದೇ ಇರ್ತದೆ. ಅದರ ಮಧ್ಯದಲ್ಲಿ ಸ್ವಲ್ಪ ಫ್ರೀ ಮಾಡಿಕೊಂಡು ನಿಮಗೆ ನೀವು ಟೈಮ್ ಕೊಡಬೇಕು ಆ ಸ್ಟ್ರೆಸ್ಫುಲ್ ಲೈಫಿಂದ, ಸ್ಟ್ರೆಸ್ಫುಲ್ ಮೊಮೆಂಟಿಂದ. ಯು ವಾಂಟ್ ಟು ಕಮ್ ಔಟ್. ಅದಕ್ಕೆ ನಾನು ನಾಳೆ ಗೋವಾ ಹೋಗ್ತಾ ಇದ್ದೇನೆ. ಸೊ ಇವರು ಗೋವಾ ಹೋಗ್ತಿದ್ದಾರೆ ನಾಳೆ. ಬ್ಯಾಚುಲರ್ಸ್ ಪಾರ್ಟಿ ಉಂಟು ಇವರದ್ದು ಗೋವಾದಲ್ಲಿ. ಸೊ ಗೊತ್ತಿಲ್ಲ, ಫ್ರೆಂಡ್ ಇದು ಮದುವೆ. ನಾಳೆ ಹೋಗಿ 10 ಜನ ಹೋಗ್ತಾ ಇದ್ದೇವೆ ಗೋವಾಕ್ಕೆ. 10 ಜನ ಹೋಗ್ತಾರೆ. ಮತ್ತೆ ಹೋಗುವಾಗ ಫ್ರೆಶ್ ಆಗಿರ್ತಾರೆ, ಮತ್ತೆ ಬರುವಾಗ ಗೊತ್ತಿಲ್ಲ ಹೇಗೆ ಬರ್ತಾರೆ ಅಂತ. ಫ್ರೆಶ್ ಆಗಿರ್ತೇವೆ, ಮೈಂಡ್ ಫ್ರೆಶ್ ಇರುವಾಗ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಸತ್ಯ ಮೈಂಡ್ ಫ್ರೆಶ್ ಬೇಕು. ಮೈಂಡಲ್ಲಿ 1000 ಯೋಚನೆ ಇಟ್ಕೊಂಡು ಮಲಗಲಿಕ್ಕೆ ನಿದ್ದೆ ಬರಲ್ಲ. ಒಬ್ಬನೇ ಎಲ್ಲಿದ್ರು ಖುಷಿ ಇಲ್ಲ. ಸ್ಟ್ರೆಸ್ ಎಷ್ಟು ಕಡಿಮೆ ಇರ್ತದೆ, ಅವನ ಏಜ್ ಅಷ್ಟು ಸ್ಲೋ ಆಗಿ ಪ್ರೋಗ್ರೆಸ್ ಆಗ್ತದೆ. ಯಾರಿಗೆ ಜಾಸ್ತಿ ಸ್ಟ್ರೆಸ್ ಇರ್ತದೆ ಅವನಿಗೆ ಏಜ್ ಬೇಗ ಆದಾಗೆ ಫೀಲ್ ಆಗ್ತದೆ. ದಿಸ್ ಇಸ್ ರಿಯಾಲಿಟಿ. ಆದಷ್ಟು ಸ್ಟ್ರೆಸ್ಫುಲ್ ಲೈಫಿಂದ ಹೊರಗೆ ಬರಲಿಕ್ಕೆ ಟ್ರೈ ಮಾಡಬೇಕು. ಮತ್ತೆ ಏನಾದ್ರು ಲೈಫಲ್ಲಿ ಮಾಡ್ತಾ ಇರಬೇಕು. ಎಷ್ಟು ಬ್ಯುಸಿ ಇರ್ತೀರಿ ಅಷ್ಟು ಒಳ್ಳೇದು. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ವ್ಲಾಗಲ್ಲಿ, ವಿಡಿಯೋದಲ್ಲಿ, ಎಷ್ಟು ಬ್ಯುಸಿ ಇರ್ತೀರಿ ಅಷ್ಟು ಒಳ್ಳೇದು ಲೈಫಲ್ಲಿ. ಆ್ಯಂಡ್ ವರ್ಕ್ ಮಾಡುವಂಥದ್ದು ಬಿಡಬಾರ್ದು, ವರ್ಕ್ ಮಾಡ್ತಾ ಇರಬೇಕು. ಇವತ್ತಲ್ಲ ನಾಳೆ ಡೆಫಿನೆಟ್ಲಿ ಸಕ್ಸಸ್ ಸಿಗ್ತದೆ. ಬಟ್ ಯು ಹ್ಯಾವ್ ಟು ಸ್ಟ್ರಗಲ್, ಯು ಹ್ಯಾವ್ ಟು ವರ್ಕ್, ಅಷ್ಟೇ, ಬೇರೆ ಏನಿಲ್ಲ. ಸೊ ನಾನು ಎಣಿಸಿದ್ದು ಏನೇನೋ ಮಾಡಬೇಕಂತ, ಏನೇ ಕೂಡ ಮಾಡಲಿಕ್ಕೆ ಆಗ್ತಾ ಇಲ್ಲ ಈಗ. ಯಾಕೆ ಅಂತ ಹೇಳಿದರೆ ಕೆಲಸ, ಡ್ಯೂಟಿ, ಮತ್ತು ಬೇರೆ ಟೈಮ್ನಲ್ಲಿ ಪುನಃ ಕೆಲಸದಲ್ಲೇ ಅರ್ಧ ಸೈಕ್ ಆಗಿ ಹೋಯಿತು. ಸ್ವಲ್ಪ ಸೈಕ್ ಆಗಿದ್ದಕ್ಕೆ ಪುನಃ ಇಲ್ಲಿ ಎತ್ಕೊಂಡ್ಬಂದೆ. ನನಗೆ ಸ್ವಲ್ಪ ಸೈಕ್ ಆಗಿತ್ತು, ಅದಕ್ಕೆ ಇವರೊಟ್ಟಿಗೆ ಹೇಳುವ ಅಂತ. ಸೊ ಇವರು ಅದಕ್ಕೆ ಒಂದು ಸೊಲ್ಯೂಷನ್ ಕೊಡ್ಬೇಕು. ಎಂತ ಹೇಳ್ತೀರಿ? ನೀನು ಸಮಸ್ಯೆ ಏನಂತ ಹೇಳಿದರೆ ನಾನು ಹೇಳ್ಬೋದು. ಸಮಸ್ಯೆ ಬಂದುಬಿಟ್ಟು ಜಾಬ್ ಬಿಡ್ತೇನೆ ಅಂತ ನಾನು ಇವರಿಗೆ ಹೇಳಿದ್ದೆ ಇನ್ನು ಸ್ವಲ್ಪ ದಿನದಲ್ಲಿ. ಬಟ್ ಅದರ ಬಗ್ಗೆ ಇನ್ನೂ ಕ್ಲಾರಿಟಿ ಆಗ್ತಾ ಇಲ್ಲ, ಸೈಕ್ ಆಗ್ತಾ ಉಂಟು. ಅದಕ್ಕೆ ಬೇಕು. ನಿಮ್ಮ ಪ್ರಕಾರ ಹೇಗೆ? ನಾನು ಬಿಟ್ಟರೆ ಹೇಗೆ? ನನ್ನ ಪ್ರಕಾರ ನಾನು ಬಿಡಲೇಬೇಕು. ಬಟ್ ಆದರೆ ಸರ್ ನಿಮ್ಮ ಪ್ರಕಾರ ಹೇಗೆ ಅನ್ನಿಸ್ತದೆ? ನಾನು ಹೇಗೆ ಹೇಳೋದು, ಬಿಡುದು ಬೇಡ ನನಗೆ ಹೇಳಲಿಕ್ಕೆ ಆಗೋದಿಲ್ಲ. ಇಟ್ ಈಸ್ ಯುವರ್ ಪರ್ಸ್ನಲ್ ಲೈಫ್. ನಾನು ಒಂದು ವಿಷಯ ಹೇಳ್ತೇನೆ ಇವರಿಗೆ, ಅದಕ್ಕೆ ಇವರು ಎಂತ ರೆಸ್ಪಾನ್ಸ್ ಮಾಡ್ತಾರೆ ನೋಡುವ. ಸೊ ಇಸ್ 10 minutes later, 5 minutes later ಇಸ್ ಕಾರ್ತಿಕ್ ಅಣ್ಣನವರದ್ದು ಕನ್ಕ್ಲೂಷನ್ ಹೇಳ್ತಾರೆ ಏನು ಅಂತ. ಬರಲಿ. ನನಗೆ ಕನ್ಕ್ಲೂಷನ್ ಕೊಡಲಿಕ್ಕೆ ಆಗೋದಿಲ್ಲ. ಅವರ ಸಮಸ್ಯೆ ಒಂದು ಗಂಭೀರ ಸಮಸ್ಯೆ. ಸೊ ಅಲ್ಟಿಮೇಟ್ಲಿ ನಿರ್ಧಾರ ತಗೊಳ್ಬೇಕಾಗಿರುವಂಥದ್ದು ಅವರೇ. ನನಗೆ ಏನು ಸರಿ ಅನ್ನಿಸ್ತು ನಾನು ಹೇಳಿದೆ. ಹಾಗಾಗಿ ಇನ್ನು ದ ಬಾಲ್ ಇಸ್ ಇನ್ ಯೋರ್ ಕೋರ್ಟ್, ಯು ನೀಡ್ ಟು ಡಿಸೈಡ್. ಹೌದು, ಅದು ಯಾರಿಗೂ 2 ದೋಣಿಗೆ ಕಾಲಿಡಲಿಕ್ಕೆ ನನಗೆ ಅಲ್ಲ, ಇಷ್ಟು ದಿನ ನಾನು ಹಾಗೆಯೇ ಮಾಡಿದ್ದು. ಹಾಗೆ ಲೈಫ್ ಫುಲ್ ಬ್ಯುಸಿ ಆಯಿತು, ವೀಡಿಯೋಸ್ ಬರಲಿಲ್ಲ. ಅದಕ್ಕೆ ಕಾರಣ ಯಾಕೆ ಅಂತ ಹೇಳಿದರೆ ಜಾಬು ಪ್ಲಸ್ ಬಿಸ್ನೆಸ್ಸು ಪ್ಲಸ್ ಬ್ಯುಸಿ ಶೆಡ್ಯೂಲ್ಸು. ಯು ಹ್ಯಾವ್ ಟು ಡಿಸೈಡ್ ಯಾವುದಾದ್ರೂ ಒಂದು. ಸೊ ಅದಕ್ಕೆ ಕಾರ್ತಿಕ್ ಅಣ್ಣ ಅವರದ್ದೊಂದು ಡಿಸಿಷನ್ ಹೇಳಿದರು.
ಹೀಗೆಲ್ಲ ಹಾಗೆ ಮಾಡು ಅಂತ. ಅಂದರೆ ಅವ್ರು ಸಜೆಷನ್ ಕೊಟ್ಟದ್ದು ಈ ಥರ ಮಾಡು ಅಂತ. ಬಟ್ ಮಾಡಬಹುದು ಮಾಡಬಹುದು ಬಟ್ ಡಿಸಿಷನ್ ನಿಂದು ಲೈಫ್ ನೀನೇ ತಗೊಳ್ಬೇಕು ಅಂತ. ಅದಕ್ಕೆ ನಾನು ತಲೆ ಕೆರ್ಕೊಂಡಿದ್ದೇನೆ. ಅದಕ್ಕೆ ಮತ್ತೆ ನನಗೆ ಇವತ್ತು ನೈಟ್ ಫುಲ್ ನಿದ್ದೆ ಬರೋದಿಲ್ಲ. ಎಂದಕ್ಕೆ ಒಂದೂವರೆ ನಿನ್ನೆ ಮಲ್ಗೋಗಿ 2 ಗಂಟೆ ಫುಲ್ ಸೈಕ್. ಸೊ ಅಷ್ಟೇ ನೋಡೋಣ. ಹೇಳಿದಿಷ್ಟೇ, ಯಾವತ್ತು ಕೂಡ ಜೀವನದಲ್ಲಿ 2 ದೋಣಿ ಮೇಲೆ ಯಾವತ್ತು ಕಾಲಿಡಬಾರ್ದು. 2 ದೋಣಿ ಅಂದರೆ 2 ಡಿಸಿಷನ್ ತಗೊಳ್ಬೇಡಿ ಅಂತ. 2 ಡಿಸಿಷನ್ ಅಂದರೆ 2 ಸಹ ಒಟ್ಟಿಗೆ ಆಗಬೇಕು. 2 ಸಿಚುವೇಶನ್ ಮೇಲೆ ಒಟ್ಟಿಗೆ ಡಿಪೆಂಡ್ ಆಗಬೇಡಿ, ಪ್ರಯಾಣ ಮಾಡಬೇಡಿ. ಯಾವುದಾದ್ರು ಒಂದು ಸಿಚುವೇಶನ್ ಯಾವುದು ಕೂಡ ಇರುವುದಿಲ್ಲ. ಅದು ಇಲ್ಲ ಇದು ಇಲ್ಲ ಆಗ್ತದೆ ಲೈಫಲ್ಲಿ. ಸೊ ಹಾಗಾಗಿ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡಬೇಕು. ಎಲ್ಲ ವಿಷಯದಲ್ಲಿ, ಹುಡುಗಿ ವಿಷಯದಲ್ಲಿ ಕೂಡ ಹಾಗೆ, ಲೈಫ್ ವಿಷಯದಲ್ಲಿ ಕೂಡ ಹಾಗೆ. 2 ದೋಣಿ ಮೇಲೆ ಕಾಲಿಡಬೇಡಿ, ಯಾವುದಾದ್ರೂ ಒಂದೇ ದೋಣಿ ಇರಲಿ, ಪರವಾಗಿಲ್ಲ. ಸೊ ಲೆಟ್ಸ್ ಎಂಡ್ ದಿಸ್ ವ್ಲಾಗ್ ಹಿಯರ್. ಓಕೆ, ಸೊ ನೆಕ್ಸ್ಟ್ ವೀಕಿಂದ ವ್ಲಾಗ್ ನಮ್ಮದು ಕಂಟಿನ್ಯೂ ಮಾಡ್ತೇವೆ. ಮತ್ತು ಇವ್ರು 2 ದಿನ ಬಿಸಿ. ನಾನು ಎಣಿಸ್ಕೊಂಡಿದ್ದೆ ಮಾರೆ ಭಾನುವಾರ ಫುಲ್ ಫ್ರೀ ಇರ್ತಾರೆ, ಇನ್ನು ಹೋಗುವ ಅಂತ ಇಲ್ಲ. ಆದರೆ ಇವ್ರು ಹೇಳ್ತಿದ್ದಾರೆ ನಾಳೆ ನಾನು ಗೋವಾಕ್ಕೆ ಹೋಗ್ತಿದ್ದೇನೆ ಅಂತೆ. ಬರುವಾಗ ಮಾಲ್ ಉಂಟಲ್ಲ, ಮಾಲ್ ತರಲಿಕ್ಕೆ. ಯಾವ ಮಾಲ್? ಸೊ ಚಲೋ, ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೇವೆ. ಸೊ ಮಾಲ್ಕೊಂಡು ಬರೋದು, ಒಳ್ಳೊಳ್ಳೆ ವ್ಲಾಗ್ಸ್ ಮಾಡ್ಲಿಕ್ಕೆ ನಾವು ಟ್ರೈ ಮಾಡ್ತೇವೆ ಬಿಸಿ ಶೆಡ್ಯೂಲ್ನಲ್ಲಿ ಕೂಡ. ಮತ್ತು ಇವರಿಗೆ ಇನ್ನು ಕಾಲೇಜ್ ಮುಗಿತಾರಲ್ಲ ಸ್ವಲ್ಪ ದಿನದಲ್ಲಿ, ಪಕ್ಕ ಅವತ್ತು ಮಾತ್ರ ನನಗೆ ವ್ಲಾಗ್ ಮಾಡಲಿಕ್ಕೆ ಉಂಟು, ಅದು ಮಿಸ್ಸೇ ಇಲ್ಲ. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಬೇರೆ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡುವ ಅಂತೇಳಿ ಪ್ರಾಮಿಸ್ ಮಾಡಿದ್ದೇವೆ ವ್ಯೂವರ್ಸ್ಗೆ. ಹೌದು, ಮಾಡ್ಲಿಕ್ಕೆ ಆಗಲಿಲ್ಲ, ಮಾತ್ರ ಸ್ಟಾಪ್ ಆಗಿದೆ. ಅಂದರೆ ಆ ಟೈಮ್ನಲ್ಲಿ ಇವರದ್ದು ಬಿಸ್ನೆಸ್ ಸ್ಟಾರ್ಟ್ ಆಗಿದ್ದಷ್ಟೇ, ಮತ್ತು ನಂದು ಸೀಸನ್ ಸ್ಟಾರ್ಟ್ ಆಗಿದ್ದಷ್ಟೇ ಕೆಲಸದ್ದು. ಹಾಗೆ ಎಲ್ಲೂ ಹೋಗ್ಲಿಕ್ಕೆ ಆಗೋದಿಲ್ಲ. ಲಾಸ್ಟ್ ಟೈಮ್ ನಾವು ಆನ್ ಸೀಸನಲ್ಲಿ ತುಂಬ ವೀಡಿಯೋಸ್, ಡೈಲಿ ಒಂದೊಂದು ವೀಡಿಯೋಸ್ ನಾನು ಡೈಲಿ ಹಾಕ್ತಾ ಇದ್ದೆ. ಬಟ್ ಈಗ ನನಗೆ ಸಣ್ಣದೊಂದು 20 ಸೆಕೆಂಡ್ ವೀಡಿಯೋ ಮಾಡಿ ಎಡಿಟ್ ಮಾಡಿ ಹಾಕಲಿಕ್ಕೆ ಟೈಮ್ ಇಲ್ಲ, ಅಷ್ಟು ಬ್ಯುಸಿ ಲೈಫ್. ಓಕೆ, ಚಲೋ, ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೇವೆ. ಸೊ ಟಿಲ್ ದೇರ್ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ಮತ್ತು ಇದೊಂದು ಡೈಲಾಗ್, ಶುಭರಾತ್ರಿ. ಬಾಯ್.